ಬೆಂಗಳೂರಿನ ಬ್ಯಾಡರಹಳ್ಳಿಯಲ್ಲಿ ಮತ್ತೆ ಚಿರತೆ ಕಾಣಿಸಿಕೊಂಡಿದೆ. ನಿನ್ನೆ ರಾತ್ರಿ ಕೂಡ ಚಿರತೆ ಪ್ರತ್ಯಕ್ಷ ಆಗಿದೆ. ಹೀಗಾಗಿ ಸ್ಥಳೀಯರು ಫುಲ್ ಗಾಬರಿಯಾಗಿದ್ದಾರೆ. ಬ್ಯಾಡರಹಳ್ಳಿ ಭಾರತ್ ನಗರ ಏರಿಯಾದ ಒಳಗೆ ಚಿರತೆ ಓಡಾಡಿರೋದು. ನಿನ್ನೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಆಗಮಿಸಿದ್ರು. ಚಿರತೆ ಇಲ್ಲ ಅಂತ ಹೇಳಿ ವಾಪಸ್ ಹೋಗಿದ್ರು. ನಿನ್ನೆ ರಾತ್ರಿ ಮತ್ತೆ ಚಿರತೆ ಕಂಡು ಬಂದಿದೆ. ಹಾಗಾಗಿ ಜನರು ಫುಲ್ ಆತಂಕದಿಂದ ಇದ್ದಾರೆ. ಚಿರತೆಯನ್ನ ಹಿಡಿಯೋದಕ್ಕೆ ಸ್ಥಳಕ್ಕೆ ಇವತ್ತು ಅರಣ್ಯ ಸಿಬ್ಬಂದಿಗಳು ಅಧಿಕಾರಿಗಳು ಆಗಮಿಸಿದ್ದಾರೆ. ಮೊನ್ನೆ ಕೂಡ ಕಾಣಿಸಿಕೊಂಡಿತ್ತು. ಅದಾದ ನಂತರ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ಕೊಡಲಾಗಿತ್ತು. ಸಿಸಿಟಿವಿ ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಬ್ಯಾಡರಹಳ್ಳಿಯಲ್ಲಿ ಚಿರತೆ ಓಡಾಡಿರುವಂತಹ ದೃಶ್ಯ. ಇದರಿಂದಾಗಿ ಆ ಭಾಗದ ಜನರು ಗಾಬರಿಯಾಗಿದ್ದಾರೆ. ನಿನ್ನೆ ಆ ಒಂದು ಸ್ಥಳಕ್ಕೆ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಬಂದಿದ್ರು. ಆದರೆ ಚಿರತೆ ಇಲ್ಲ ಅಂತ ಹೇಳಿ ಅಲ್ಲಿಂದ ವಾಪಸ್ ಆಗಿದ್ರು. ನಿನ್ನೆ ರಾತ್ರಿ ಮತ್ತೆ ಚಿರತೆ ಬಂದಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಸಿಬ್ಬಂದಿಗಳು ಆ ಸ್ಥಳಕ್ಕೆ ಆಗಮಿಸಿದ್ದಾರೆ. ಎರಡು ದೃಶ್ಯಗಳನ್ನು ನೀವು ನೋಡ್ತಾ ಇದ್ದೀರಿ. ಒಂದು ನಿನ್ನೆ ಚಿರತೆ ಬಂದಿರುವಂತಹ ಸಂದರ್ಭದ ದೃಶ್ಯ, ಇನ್ನೊಂದು ಮೊನ್ನೆ ಬಂದಿರುವಂತಹ ಸಂದರ್ಭದ ದೃಶ್ಯ. ಎರಡೂ ದೃಶ್ಯಗಳನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಮೊನ್ನೆ ಚಿರತೆ ಓಡಾಡಿರುವಂತಹ ಒಂದು ದೃಶ್ಯವನ್ನ ನೋಡಿದ ನಂತರ ಅರಣ್ಯ ಇಲಾಖೆಯ ಸಿಬ್ಬಂದಿಗಳಿಗೆ ಮಾಹಿತಿಯನ್ನು ನೀಡಲಾಗಿತ್ತು. ನಿನ್ನೆ ಸ್ಥಳಕ್ಕೂ ಕೂಡ ಆಗಮಿಸಿದ್ರು. ಆದರೆ ಚಿರತೆ ಇಲ್ಲ ಅಂತ ಹೇಳಿ ಅಲ್ಲಿಂದ ವಾಪಸ್ ಆಗಿದ್ರು. ನಿನ್ನೆ ಸಂಜೆ ಮತ್ತೆ ಚಿರತೆ ಕಾಣಿಸಿಕೊಂಡಿರೋದು ಸ್ಥಳೀಯರಲ್ಲಿ ಆತಂಕವನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಹೀಗಾಗಿ ಇವತ್ತು ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ಬ್ಯಾಡರಹಳ್ಳಿಯಲ್ಲಿ ಚಿರತೆ ಪ್ರತ್ಯಕ್ಷ ಆಗಿರೋದು. ಬ್ಯಾಡರಹಳ್ಳಿಯ ಭಾರತ್ ನಗರ ಏರಿಯಾದ ಒಳಗೆ ಚಿರತೆ ಓಡಾಡಿದೆ. ಬ್ಯಾಡರಹಳ್ಳಿಯ ಭಾರತ್ ಲೇಔಟ್ನಲ್ಲಿ ಚಿರತೆ ಪ್ರತ್ಯಕ್ಷ ಆಗಿದೆ. ಚಿರತೆಯನ್ನ ಸೆರೆ ಹಿಡಿಯೋದಕ್ಕೆ ಸಿಬ್ಬಂದಿಗಳು ಸ್ಥಳಕ್ಕೆ ಆಗಮಿಸಿದ್ದಾರೆ. ಈಗ ಈ ಸಂದರ್ಭದಲ್ಲಿ ಸ್ಥಳೀಯರು ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಿನ್ನೆ ಪಟಾಕಿ ಹೊಡೆದು ಹೋಗಿದ್ದೀರಾ ಅಂತ ಹೇಳಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಯಾವುದೇ ರೀತಿಯ ಕ್ರಮವನ್ನ ನಿನ್ನ ಯಾಕೆ ತಗೊಂಡಿಲ್ಲ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಸಿಸಿಟಿವಿಯ ಪರಿಶೀಲನೆ ಮಾಡಿಲ್ಲ, ಇನ್ನೂ ಕೂಡ ಚಿರತೆಯನ್ನ ಹಿಡಿದಿಲ್ಲ ಅಂತ ಹೇಳಿ ಸಿಬ್ಬಂದಿಗಳ ಮುಂದೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕಣ್ಮುಂದೆಯೇ ಚಿರತೆ ಓಡಾಡಿರೋದನ್ನ ಜನ ಕಂಡಿದ್ದಾರೆ. ನಾವೆಲ್ಲ ಆತಂಕದಲ್ಲಿ ಇದ್ದೀವಿ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಟಾಕಿ ಹೊಡೆದು ಹೋದ್ರು, ಕಾರ್ಯಾಚರಣೆಯನ್ನ ಮಾಡಿಲ್ಲ. ಕಾಟಾಚಾರಕ್ಕೆ ಚಿರತೆಯನ್ನ ಹಿಡಿಯುವಂತ ಕೆಲಸ ನಡೀತಾ ಇದೆ ಅನ್ನುವಂತ ಅಸಮಾಧಾನವನ್ನ ಸ್ಥಳೀಯರು ವ್ಯಕ್ತಪಡಿಸ್ತಾ ಇದ್ದಾರೆ. ಸಮಸ್ಯೆ ಆದ್ಮೇಲೆ ಏನಾದ್ರೂ ಜನರ ಮೇಲೆ ದಾಳಿಯನ್ನ ಮಾಡಿದ ನಂತರ ಕ್ರಮ ಕೈಗೊಳ್ತೀರಾ ಅಂತ ಹೇಳಿ ಆಕ್ರೋಶದಿಂದ ಪ್ರಶ್ನೆಯನ್ನ ಮಾಡಿದ್ದಾರೆ ಸಿಬ್ಬಂದಿಗಳ ಮೇಲೆ. ಸ್ಥಳೀಯವಾಗಿ ಭಯ ಇರೋದಂತೂ ಚಿರತೆ ಬಂದ ತಕ್ಷಣ ಎಲ್ಲರಿಗೂ ಮನುಷ್ಯ ಅಂದಮೇಲೆ ಭಯ ಇದ್ದೇ ಇರ್ತದೆ. ನಮ್ಮ ಫಾರೆಸ್ಟ್ ಇಲಾಖೆಯವರು ಇಲ್ಲಿ ಬಂದಾದ್ಮೇಲೆ ಅದನ್ನ ರಾತ್ರಿ ಇದು ಅಬ್ಸರ್ವ್ ಮಾಡ್ತದಂತ ಸುತ್ತು CCTVಗಳು ಹಾಕಿ ಇದೆಯಾ ಇಲ್ವಾ ಅಂತ ಪರೀಕ್ಷೆ ಮಾಡ್ಬೇಕಾಯ್ತು ಅವರು. ಈ ಥರ ಬೇಜವಾಬ್ದಾರಿ ಸಿಟಿ ಒಳಗಡೆ ಈ ಥರ ಬೇಜವಾಬ್ದಾರಿ ಮಾಡಿದ್ರೆ ಮನುಷ್ಯನ ಜೀವ ಕಾಪಾಡೋರು ಯಾರು? ಮನುಷ್ಯನ ಜೀವ ಉತ್ತಮವಾದ ಮನುಷ್ಯನ ಜೀವನ ಕಳ್ಕೋಬೇಕಾ? ಯಾವ್ದಾನ ಜೀವ ಹೋದ್ಮೇಲೆ ಎಲ್ಲರೂ ಬರೋದಿಲ್ಲಿ. ನಾವು MLA ಅವ್ರ ಗಮನಕ್ಕೂ ತಂದಿದ್ದೀವಿ. MLA ಅವರು ಈಗ ಸ್ಥಳಕ್ಕೆ ಬರ್ತೀವಿ ಅಂತ ಹೇಳಿದ್ದಾರೆ. ಆ ಇಲಾಖೆಯವರು ಅವರು ಹೇಳಿದ್ರು CCTV ಹಾಕಿ ಅಬ್ಸರ್ವ್ ಮಾಡಬೇಕಾಯ್ತು. ಇಲಾಖೆಯವರು ಯಾಕೆ ಮಾಡಿಲ್ಲ ಅಂತ ನನ್ನೂ ಕೇಳಿದ್ರು. ಬೆಳಗ್ಗೆನೂ ಕೂಡ ಇಲ್ಲಿ ನಾವು ಇಲ್ಲಿ ಬಂದು ವಾಕ್ ಮಾಡ್ಕೊಂಡ್ ಬಂದಾಗ ಇಲ್ಲಿ ಚಿರತೆ ಇದೆ ಅಂತ ಎಲ್ಲರಿಗೂ ಹೇಳ್ತಾ ಇದ್ರು. 4:15 ಮೊನ್ನೆ ಬೆಳಗ್ಗೆ 5 ಗಂಟೆಯಲ್ಲಿ 4:15 ಗಂಟೆಯಲ್ಲಿ ಬಂದಿದೆ. ಸಿಸಿ ಕ್ಯಾಮ್ರಾದಲ್ಲಿ ನೋಡಿ ಮತ್ತೆ ಆಮೇಲೆ 2 ಸರಿ ಬಂದಿದೆ. ಹಾಲು ತೊಗೊಳಕ್ ಹೋದವ್ರು ಬಂದವ್ರು ನೆನ್ನೆ ಹೇಳಿದ್ರು. ಇವತ್ತು ನೆನ್ನೆ ರಾತ್ರಿ ತಿರ್ಗಾ 9:50 ಬಂದಿದೆ. ತಿರ್ಗಾ 4 ಗಂಟೆಗೆ ಬಂದಿದೆ. ರೋಡ್ ದಾಟಿ ಆ ಕಡೆಯಿಂದ ಈ ಕಡೆಗೆ ಬಂದಿದೆ. ತಿರ್ಗಾ ಮತ್ತೆ ಈ ಕಡೆಯಿಂದ ಆ ಕಡೆಗೆ ಹೋಗಿದೆ. ಬಟ್ ಎಲ್ಲೂ ಹೋಗಿಲ್ಲ, ಅದು ಇಲ್ಲೇ ಇದೆ. 2-3 ದಿವಸದಿಂದ ತುಂಬಾ ದಿವಸದಿಂದ ಇರೋ ಅನ್ಸುತ್ತೆ. ಬಟ್ 2-3 ದಿವಸದಿಂದ ನಾವು ನೋಡಿದೀವಿ ಅನ್ಸುತ್ತೆ. ತುಂಬಾ ದಿವಸದಿಂದ ಇದೆ ಅನ್ಸುತ್ತೆ. ಇಲ್ಲೇ ಇದೆ. 1-4 ನಾಯಿ ಕಾಣ್ತಾ ಇಲ್ಲ, ತಿಂದಿರ್ಬೋದು ಅಂತ ನಮ್ಮ ಅನಿಸಿಕೆ. ನಾವು ಚಿರತೆ ಬೆಳಗ್ಗೆ 5 ಗಂಟೆ 8:55 ಅಲ್ಲಿ ನೋಡಿದ್ವಿ. ಪೇಟೆ ಅಂಗಡಿ ಹತ್ರ ಒಂದು ಬಂದಿತ್ತು, ಅವಾಗ ನೋಡಿದ್ವು. ನಾವು ಅಲ್ಲಿದ್ವಿ, ಜೊತೆಗಿದ್ವಿ. ಬೆಳಗ್ಗೆ ಟೈಮ್ ನಿನ್ನೆ ಬೆಳಗ್ಗೆ ಅಲ್ಲಿ ಪೇಟೆ ಅಂಗಡಿ ಹತ್ರ ಬಂದು ವಾಪಸ್ ಜನ ನೋಡಿ ಓಡಾಯ್ತು ವಾಪಸ್. ನಾವೇನ್ ನೋಡಿಲ್ಲ. ನಿನ್ನೆ ಹೇಳ್ತಾ ಇದ್ರು ನಿನ್ನೆಲ್ಲ ಬಂದಿದ್ರು, ನಿನ್ನೆ ಸಿಕ್ಕಿಲ್ಲ. ನಿನ್ನೆ ಸಿಕ್ಕಿರಿಂದ ಮತ್ತೆ ಬೆಳಿಗ್ಗೆಯಿಂದ ಮಕ್ಕಳೆಲ್ಲ ಆಟ ಆಡ್ತಾ ಇದಾರಲ್ಲ, ಎಲ್ಲ ಹೇಳ್ತಾ ಅದಕ್ಕೆ ನೋಡೋಕೆ ನಾವು ಬಂದಿದ್ದೀವಿ. ಯಾಕಂದ್ರೆ ಜಲ್ದಿರ್ಬೋದು ಯಾಕೆ ತಗೋ ಬಿಗ್ಲಿ ಅಂದ್ರೆ ಭಾರಿ ಕಷ್ಟ. ಮಕ್ಕಳೆಲ್ಲ ಓಡ್ತಾರಲ್ಲ, ವಾಕಿಂಗ್ ಹೋಗೋರು ಬೆಳಿಗ್ಗೆ.
ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಇದೀಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಕಿರಣ್, ಇದೀಗ ಗ್ರಾಮಸ್ಥರು ಅಲ್ಲಿನ ಸ್ಥಳೀಯರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಿನ್ನೆ ಸ್ಥಳಕ್ಕೆ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಬಂದರೂ ಕೂಡ ಯಾವುದೇ ರೀತಿಯಲ್ಲೂ ಕ್ರಮ ಕೈಗೊಂಡಿಲ್ಲ ಅಂತ ಹೇಳಿ. ಸೊ ಈಗ ಇವತ್ತು ಆಗಮಿಸಿದ್ದಾರೆ. ಯಾವ ರೀತಿಯಾಗಿ ಚಿರತೆಯನ್ನು ಸೆರೆ ಹಿಡಿಯುವಂತ ನಿಟ್ಟಿನಲ್ಲಿ ಏನಾದರೂ ಕ್ರಮಗಳನ್ನು ತೆಗೆದುಕೊಳ್ತಿದ್ದಾರೆ? ಸ್ಥಳೀಯರು ಏನು ಹೇಳ್ತಿದ್ದಾರೆ? ಮಧುಕರ್, ಬೆಂಗಳೂರಿನ ಹೊರವಲಯದ ಬ್ಯಾಡ್ರಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಭರತ್ ನಗರ ಏನಿದೆ, ಇಲ್ಲಿ ನಿನ್ನೆಯಿಂದಲೂ ಸಹ ಚಿರತೆ ಕಾಣಿಸ್ಕೊಂಡಿರ್ತಕ್ಕಂಥದ್ದು. 2 ದಿನಗಳಿಂದಲೂ ಸಹ ಚಿರತೆ ಓಡಾಡ್ತಾ ಇದೆ. ಆದರೆ ಅರಣ್ಯ ಸಿಬ್ಬಂದಿ ಯಾವುದೇ ರೀತಿ ಸರಿಯಾದ ರೀತಿಯಲ್ಲಿ ಕಾರ್ಯಾಚರಣೆ ಮಾಡಿ ಚಿರತೆಯನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತಾ ಇಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮುಖ್ಯವಾಗಿ CCTV ಇಟ್ಟು ಬೋನ್ ಇಟ್ಟು ಚಿರತೆಯನ್ನ ಹಿಡಿಬೇಕಿತ್ತು, ಆದ್ರೆ ಯಾವುದೇ ರೀತಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯ ನಿವಾಸಿ ಕೃಷ್ಣಮೂರ್ತಿ ಸಾಕಷ್ಟು ತರಾಟೆಗೆ ಕೂಡ ತೆಗೆದುಕೊಂಡ್ರು. ಇಲ್ಲಿ ಬಂದಿರತಕ್ಕಂಥ ಪೊಲೀಸ್ ಸಿಬ್ಬಂದಿ ಆಗಿರ್ಬೋದು, ಅರಣ್ಯ ಸಿಬ್ಬಂದಿ ಅವ್ರನ್ನ ತರಾಟೆಗೆ ತೆಗೆದುಕೊಂಡ್ರು. ನಾವೀಗ ಅದೇ ಜಾಗದಲ್ಲಿ ಇದ್ದೇವೆ. ಇಲ್ಲಿ ಏನಿದೆ, ಖಾಲಿ ಸೈಟ್ ಇದೆ. ನಾಗಸಾಸ್ ಅನ್ನೋರ್ದು ಒಂದು ಖಾಲಿ ಸೈಟ್ ಇದೆ, ಒಂದು ಶೆಡ್ ಅನ್ನ ಹಾಕಿದ್ದಾರೆ. ಇಲ್ಲಿ ಇತ್ತು ಚಿರತೆ. ಬೆಳಗಿನ ಜಾವ 4:25 ಸುಮಾರಿಗೆ ಇಲ್ಲಿಂದ ಜಂಪ್ ಆಗಿ ಮೇನ್ ರೋಡ್ ಏನಿದೆ, ಭರತ್ ನಗರದ ಮೇನ್ ರೋಡ್ ಏನಿದೆ, ಆ ರೋಡ್ ನಲ್ಲೇ ಸಹ ಹೋಗಿರ್ತಕ್ಕಂಥದ್ದು. ಇಲ್ಲಿ ಏನ್ CCTV ಏನಿದೆ, ಆ ಮನೆಯಲ್ಲಿ ಅಳವಡಿಸಿರ್ತಕ್ಕಂಥ CCTVಯಲ್ಲಿ ರೆಕಾರ್ಡ್ ಆಗಿರ್ತಕ್ಕಂಥದ್ದು. ಚಿರತೆ ರೋಡನ್ನ ದಾಟಿ ಹೋಗ್ತಾ ಇರ್ತಕ್ಕಂಥ ದೃಶ್ಯ ಎಲ್ಲ ಸಹ ಸೆರೆಯಾಗಿದೆ. ಇಲ್ಲಿ ಒಂದು ಪಾರ್ಕ್ ಇರ್ತಕ್ಕಂಥದ್ದು, ಆ ಪಾರ್ಕ್ ಆಳು ಬಿದ್ದಿರ್ತಕ್ಕಂಥದ್ದು. ಪಾರ್ಕ್ ನಲ್ಲಿ ಪೊದೆಗಳಿದಾವೆ, ಏನ್ ಗಿಡ ಗಂಟೆಗಳು ಬೆಳ್ಕೊಂಡಿರೋದ್ರಿಂದ ಅಲ್ಲಿ ಕೆರೆ ಕೂಡ ಇತ್ತು ಅಂತ ಹೇಳಿ ಸ್ಥಳೀಯರು ಹೇಳ್ತಾ ಇದ್ದಾರೆ. ಇದ್ರ ಒಳಗಡೆ ಹೋಗಿ ಸೇರ್ಕೊಂಡಿರೋದ್ರಿಂದ ಕಾರ್ಯಾಚರಣೆಗೆ ತೊಂದರೆ ಆಗ್ತಾ ಇದೆ ಅಂತ ಹೇಳಿ ಸಿಬ್ಬಂದಿ ಹೇಳ್ತಾ ಇರ್ತಕ್ಕಂಥದ್ದು. ಈಗ JCB ತರಿಸಿ ಡ್ರೋನ್ ಅನ್ನ ಬಳಸಿ ಚಿರತೆಯನ್ನ ಹಿಡಿಯೋದಕ್ಕೆ ಎಲ್ಲಾ ರೀತಿಯ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಪೊಲೀಸರು. ಸ್ಥಳೀಯ ನಿವಾಸಿ ಆಗಿರ್ತಕ್ಕಂಥದ್ದು ಮುಖಂಡರು ಆದಿತ್ಯ ರಮೇಶ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಹೇಳಿ, ಯಾವಾಗ ನೋಡಿದ್ರಿ, ಎಷ್ಟೊತ್ತಿಂದ ಏನ್ ಕಾರ್ಯಾಚರಣೆ ಮಾಡ್ತಾ ಇದಾರ, ಏನು? ನಾವು ನೋಡಿದ್ದು ನಿನ್ನೆ ಬೆಳಗ್ಗೆ 4:15 ಚಂದ್ರಣ್ಣ ಅಂತೇಳಿ ಮನೆಯವರು ನಮಗೆ ಬೆಳಗಿನ ಜಾವನೇ ಫೋನ್ ಮಾಡಿ ನನಗೆ ವಿಡಿಯೋ ಫುಟೇಜನ್ನು ಕಳಿಸ್ಕೊಟ್ರು, CCTV ಫುಟೇಜನ್ನು. ನಾನು ಆವಾಗ ಏನು ಮಾಡಿದೆ, ಇಮಿಡಿಯೇಟ್ಲಿ ನಮ್ಮ ಸಾಹೇಬ್ರ ಗಮನಕ್ಕೆ ತಂದೆ. ಸಾಹೇಬ್ರು ಹೇಳಿದ್ರು ಫಾರೆಸ್ಟ್ ಅವ್ರಿಗೆ ನಾನು ಫೋನ್ ಮಾಡ್ತೀನಿ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ಬೆಳಗ್ಗೆನೇ ಅವರು ಫೋನ್ ಮಾಡಿಸಿದ್ರು. ಫೋನ್ ಮಾಡಿದಾಗ ಅವರು ಫಾರೆಸ್ಟ್ ಅವ್ರಿಗೆ ಬಂದರು. ಇಲ್ಲಿ ಬಂದು ಸುತ್ತಮುತ್ತ ಎಲ್ಲ ವೀಕ್ಷಣೆ ಮಾಡಿದ್ರು. ವೀಕ್ಷಣೆ ಮಾಡಿಬಿಟ್ಟು ಒಂದು ಬಲೆ ತಂದು ಇಲ್ಲಿ ಹಾಕಿದ್ರು. ಬೋನ್ ಏನು ಇಡಲಿಲ್ಲ, ನಾವು ಮಾಡ್ತೀವಿ ಅಂತ 1-2 ಪಟಾಕಿ ಹೊಡೆದು ಅವ್ರೇನು ಅಷ್ಟೊಂದು ಇಂಟ್ರೆಸ್ಟ್ ಅನ್ನ ತೋರಿಸ್ತಾರೆ. ಫಾರೆಸ್ಟ್ ASI ಲೆವೆಲ್ ಅಲ್ಲಿ ಬಂದಿದ್ರು, ಗಾರ್ಡ್ಗಳು ಬಂದಿದ್ರು, ಆಫೀಸರ್ ಯಾರು ಬಂದಿರಲಿಲ್ಲ. ಓನ್ಲಿ ಗಾರ್ಡ್ ಲೆವೆಲ್ ಅಲ್ಲಿ ಬಂದಿದ್ರು. ಆ ಗಾರ್ಡ್ ಲೆವೆಲ್ ಅವ್ರು ಬಂದು ನೋಡಿಕೊಂಡು 1-2 ಪಟಾಕಿ ಹೊಡೆದು ಹೊರಟೋದ್ರು. ಯಾಕೆಂದ್ರೆ ಇಲ್ಲಿ ಬರೀ ಪಟಾಕಿ ಹೊಡೆಯೋದ್ರಿಂದ ಆಗಲ್ಲ. ಯಾಕೆಂದ್ರೆ ಇಲ್ಲಿ ಮಾಗಡಿ ಮೇನ್ ರೋಡಿಂದ ಮುಂದೆಗಡೆ ಹಳ್ಳವರೆಗೂ ಇದು ರಾಜಕಾಲುವೆ ಬೇರೆ ಹೋಗಿದೆ. ರಾಜಕಾಲುವೆ ಮೇಲ್ಗಡೆ ಪಾರ್ಕ್ ಇದೆ, ಮೋರಿ ಇದೆ, ಮನೆಗಳಿದ್ದಾವೆ. ಅದರಿಂದ ಹುಲಿ ಏನು ಮಾಡ್ತದೆ, ಇವ್ರ ಪಟಾಕಿ ಶಬ್ದಕ್ಕೆ ರಾಜಕಾಲುವೆ ಒಳಗಡೆ ಹೋಗಿ ಚಿರತೆ ರಾಜಕಾಲುವೆ ಒಳಗಡೆ ಸೇರ್ಕೊಂಡಿದೆ. ಸೊ ಇವತ್ತು ಬೆಳಗಿನ ಜಾವ 4 ಗಂಟೆಯಲ್ಲಿ ಇಲ್ಲೇ ಓಡಾಡಿದೆ, ಸೇಮ್ ಪ್ಲೇಸಲ್ಲಿ. ಅದನ್ನು ಪಬ್ಲಿಕ್ ಕೂಡ ನೋಡಿದ್ದಾರೆ, ಮತ್ತು ಸೇಮ್ CCTVನಲ್ಲಿ ಅದು ಕವರೇಜ್ ಆಗಿದೆ. ಸೊ ಅದರಿಂದ ಇವತ್ತು ಶಾಸಕರು ಕೂಡ ಇವಾಗ ಬರ್ತಾ ಇದ್ದಾರೆ. ಒಂದು 10 ನಿಮಿಷ ಶಾಸಕರು ಬರ್ತಾ ಇದ್ದಾರೆ. BBMP ಸಿಬ್ಬಂದಿಗಳೆಲ್ಲ ಬಂದಿದ್ದಾರೆ, ಫಾರೆಸ್ಟ್ ಅವರು ಬಂದಿದ್ದಾರೆ, ಸೇಮ್ ಗಾರ್ಡ್ ಲೆವೆಲ್ ಅವರೇ ಇವತ್ತು ಬಂದಿದ್ದಾರೆ. ಅಧಿಕಾರಿ ವರ್ಗ ಇನ್ನೂ ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ, ಬಂದಿಲ್ಲ. ಮತ್ತೆ ಬೋನ್ ಏನೋ ಬೇರೆ ಕಡೆ ಇಟ್ಟಿದ್ದೀವಿ, ಬೋನ್ ಇಲ್ಲ ನಮ್ಮ ಹತ್ರ, ಇವತ್ತು ತಂದು ಅಲ್ಲಿಂದ ತಂದು ಇಲ್ಲಿ ಶಿಫ್ಟ್ ಮಾಡಿ ಇಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೂ ಇದು ಆದಿತ್ಯ ರಮೇಶ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ನಾನು ದೃಶ್ಯಗಳನ್ನ ತೋರಿಸೋ ಪ್ರಯತ್ನ ಮಾಡ್ತೀನಿ. ಇಲ್ಲೇನಿದೆ, ಈ ಕಡೆ ಫಾರೆಸ್ಟ್ ಹಂಗೆ ಇರ್ತಕ್ಕಂಥದ್ದು, ಈ ರೀತಿ ಪೊದೆಗಳ ರೀತಿ ಇರೋದ್ರಿಂದ ಇಲ್ಲಿ ಹೋಗಿ ಸೇರ್ಕೊಂಡಿದೆ. ಆದ್ರೆ ಇಲ್ಲಿ ಚಿರತೆ ಎಲ್ಲಿದೆ, ಈಗ ಡ್ರೋನ್ ಬಳಸಿ ಹುಡುಕಾಟ ಕೆಲಸವನ್ನ ಸಹ ಸಿಬ್ಬಂದಿ ಮಾಡ್ತಾ ಇದ್ದಾರೆ, ಅರಣ್ಯ ಸಿಬ್ಬಂದಿ ಮತ್ತೆ ಪೊಲೀಸರು. ಆದ್ರೂ ಸಹ ಚಿರತೆ ಎಲ್ಲಿದೆ ಅನ್ನೋದು ಪತ್ತೆ ಆಗ್ತಾ ಇಲ್ಲ. ನಿನ್ನೆ ಇವತ್ತು ಬೆಳಗ್ಗೆ ಕೂಡ ಓಡಾಡಿರ್ತಕ್ಕಂಥದ್ದು. ಹೀಗಾಗಿ ಈ ಸ್ಥಳೀಯರು ಎಲ್ಲರೂ ಸಹ ಆತಂಕಗೊಂಡಿದ್ದಾರೆ, ಭಯಭೀತರಾಗಿದ್ದಾರೆ. ಮಧುಕರ್, ಓಕೆ, ಥ್ಯಾಂಕ್ ಯು ಕಿರಣ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.